ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ಬ್ಲಾಗ್. ಇವತ್ತು ನಮ್ಮ ದೊಡ್ಡ ಮನೇಲಿ ದೇವಿ ಪೂಜೆ ಇರೋದ್ರಿಂದ ಈ ತರ ರೆಡಿಯಾಗಿ ನಾನು ಮತ್ತೆ ನನ್ನ ತಮ್ಮ ಬೈಕ್ ತಗೊಂಡು ಹೊರಟು. ದೊಡ್ಡ ಮನೆ ರೀಚ್ ಆದ್ಮೇಲೆ ದೇವರಿಗೆ ನಮಸ್ಕಾರ ಹಾಕಿದ್ವಿ. ಹಾಗೆ ಪೂಜೆ ಶುರು ಆಗ್ಲಿಕ್ಕೆ ಟೈಮ್ ಆಗ್ತಾ ಬಂತು. ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೋ ಎಲ್ಲರೂ. ಪೂಜೆ ಶುರು ಆಗ್ಲಿಕ್ಕಿಂತ ಮುಂಚೆ ಪೂಜೆಯಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಅಕ್ಷತೆ ಹಾಕಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ವಿ. ದೇವಿಗೆ ಈ ವರ್ಷ ಪೂಜೆಗೆ ಪೂರ್ತಿ ಹೂವಿನಿಂದ ಅಲಂಕಾರ ಮಾಡಿದ್ವಿ. ಹಾಗೆ ಪೂಜೆನೂ ಸ್ಟಾರ್ಟ್ ಆಯ್ತು. ಫಸ್ಟ್ ರೌಂಡ್ ಪೂಜೆ ಆದ್ಮೇಲೆ ಆರತಿಗೆ ಟೈಮ್ ಆಗಿತ್ತು. ಕೋಳಿನ ಹಾರ ಕೊಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಅದೆಲ್ಲ ಆದ್ಮೇಲೆ ಎಲ್ಲರೂ ಸೇರ್ಕೊಂಡು ಅದನ್ನ ಕ್ಲೀನ್ ಮಾಡಿದ್ವಿ. ಕ್ಲೀನಿಂಗ್ ಪ್ರೊಸೆಸ್ ಅದ್ರ ಪಾಡಿಗೆ ಆಗ್ತಾ ಇತ್ತು. ಅದೇ ಗ್ಯಾಪಲ್ಲಿ ನಮ್ಮ ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಕೂತಿದೆ. ಅಷ್ಟೊತ್ತಿಗೆ ನಮ್ಮ ರಚನ್ ಬಾಸ್ ಕೋಳಿ ಸಾರು ಮಾಡಲಿಕ್ಕೆ ಒಲೆಗೆ ಬೆಂಕಿ ಆಗ್ತಾ ಇದ್ದ. ಆಮೇಲೆ ಎಲ್ಲರೂ ಸೇರ್ಕೊಂಡು ಅಡಿಗೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ಪ್ರಸಾದಕ್ಕೆ ಬೇಕಾಗಿದ್ದ ನವಧಾನ್ಯಗಳೆಲ್ಲ ರೆಡಿಯಾಗಿತ್ತು. ಒಳಗಡೆ ಅಡಿಗೆ ಆಗ್ತಾ ಇತ್ತು. ಹಾಗೆ ಲೇಡೀಸ್ ಎಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹಾಗೆ ಮಕ್ಕಳು ಇನ್ನೊಂದು ಸೈಡಲ್ಲಿ ಆಟಾಡ್ತಾ ಕೂತಿದ್ರು. ಲಾಸ್ಟ್ ರೌಂಡ್ ಪೂಜೆಗೆ ಆರತಿಗೆ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅದೆಲ್ಲ ಆದ್ಮೇಲೆ ಪೂಜೆ ಸ್ಟಾರ್ಟ್ ಆಯ್ತು. ಪೂಜೆ ಎಲ್ಲ ಆದ್ಮೇಲೆ ದೇವರಿಗೆ ಆರತಿ ಮಾಡಿ ಪೂಜೆ ಎಂಡ್ ಆಯ್ತು. ದೇವ್ರ ಪ್ರಸಾದ ತಿಂದು ಇವತ್ತಿನ ಡೇ ಎಂಡ್ ಮಾಡಿದ್ವಿ. ನನ್ನ ಪೇಜಿಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.